ಬೆಳ್ಳಿ ಮೋಡ ಹತ್ತೊತ್ತ ಬಡತನ ಸೋಡುತ್ತ ಕೋಲು ಮಿಂಚು ನುಂಗುತ್ತ ಬೀಸುವಾಲೆ ಈಜುತ್ತ ಸುಳಿಗಾಳಿ ಬೀಸುತ್ತ ಚಳಿ ರಾತ್ರಿ ಕಳೆಯುತ್ತ ಕಾಡುಗಳ ದಾಟುತ್ತ ಮೈಲಿಗಲ್ಲು ಹಾಯುತ್ತ ಸುಖವನು. ಅವನಲ್ಲಿ ಅದೊಂದು ಹುಟ್ಟು ಗುಣ, ಎಲ್ಲರೊಂದಿಗೆ ಬೆರೆಯುವ ಮತ್ತು ಎಲ್ಲರೊಂದಿಗೆ ತಾನೂ ಒಟ್ಟಾಗಿ ಕೆಲಸ ಮಾಡುವಂತಹ ಗುಣ ಒಂದು. ನನ್ನ ಶಂಕರ್ನಾಗ್ ಸಂಬಂಧ ಶುರುವಾಗಿದ್ದು ಒಂದು ಸಿಗರೆಟ್ನಿಂದ. ಬಳ್ಳಾರಿಯಲ್ಲಿ ಮಯೂರ ಹೋಟ್ಲು ಅಂತ ಒಂದು ಹೋಟ್ಲಿದೆ. ಅಲ್ಲಿ ನಾವು ಈ ಚಿತ್ರನಟರನ್ನೆಲ್ಲ ಉಳಿಸಿದ್ವಿ ಗೋಕಾಕ್ ವರದಿ ಚಳವಳಿಯ ಸಂದರ್ಭದಲ್ಲಿ. ರಾಜ್ಕುಮಾರ್ ಅವರನ್ನ, ಅಶೋಕ್, ಅನಂತ್ನಾಗ್, ಶಂಕರ್ನಾಗ್, ಲೋಕೇಶ್ ಎಲ್ಲರೂ ಬಂದಿದ್ರು. ಆಗ ರಾಜ್ಕುಮಾರ್ ಅವ್ರನ್ನ ರೂಮಲ್ಲಿ ಬಿಟ್ಟು ನಾನು ವಾಪಸ್ ಬರ್ತಾ ಇದ್ದೆ. ಒಂದು ರೂಮ್ ಬಾಗ್ಲಿಂಗೆ ಓಪನ್ ಆಯ್ತು. ನೋಡಿದ್ರೆ ಒಂದು ವಾಯ್ಸ್ ಕೇಳಿಸ್ ಫಸ್ಟ್, ಗುರು ಸಿಗರೇಟ್ ಇದೆಯಾ ಅಂತ. ನಾವು ವಿನಾಕಾರಣ ಒಬ್ರನ್ನೊಬ್ರು ಏಕವಚನದಲ್ಲಿ ಮಾತಾಡಿಸ್ಕೊಂಡು ಗೆಳತನ ಶುರುವಾಯ್ತು ನಮ್ದು ವಿತ್ ಅ ಸಿಗರೆಟ್. ನನ್ಗೆ ಚೆನ್ನಾಗಿ ನೆನಪಿದೆ, ವಿಲ್ ಸಿಗರೆಟ್ ಇದೆ ಅಂದೆ. ಕೊಡು ವಿಲ್ ಪವರ್ ಜಾಸ್ತಿ ಆಗುತ್ತೆ. ಮಂಗಳೂರಿನಲ್ಲಿ ಶೂಟಿಂಗು ಸಾಯಂಕಾಲ ಇಳಿದಿದ್ದಾನೆ ಬೊಂಬಾಯಿಂದ. ಇಳಿದ ಹೋಟ್ಲಿಗೆ ಬಂದ, ಪರಿಚಯ ಮಾಡಿಸಿದ್ರು ಶಂಕರ್ನಾಗ್ ಅಂತ. ರೂಮ್ಸು ಕಮ್ಮಿ ಇತ್ತು, ನಾ ಇದ್ದೆ ಅಲ್ಲಿ. ಅವನು ಎಷ್ಟು ಆತ್ಮೀಯತೆ ಇತ್ತು, ಪರಿಚಯ ಆಗಿತ್ತು. ಶ್ರೀನಾಥ್ ಅಂತ ಪರಿಚಯ ಮಾಡಿಸಿದ್ರು. ಶ್ರೀನಾಥ್ ನಿನ್ ರೂಮಲ್ಲೇ ನಾನು ಇರ್ಬೋದಾ ಅಂದ. ಆ ನಿನ್ ರೂಮ್ ಒಂದಲ್ಲ, ಅಲ್ಲಿ ಆತ್ಮೀಯತೆ ಇತ್ತು. ಅದು ಯಾವಾಗ ಬಂತು ಬಾಯಲ್ಲಿ, ಇವ ಬಾರೋ ಚೋಟು, ನೀನು ಬಾರೋ ಒಂದೇ. ಚೋಟು ಅಂದ್ರೆ ಚಿಕ್ಕವನು, ತಮ್ಮ ಅಂತ. ಅನಂತ್ನಾಗ್ ತಮ್ಮ, ನಮಗೂ ಎಲ್ರಿಗೂ ತಮ್ಮ ಇದ್ದ ಹಾಗೆ. ಆ ಚೋಟು ಅನ್ನೋ ಹೆಸರು ಅವನಿಗೆ ಖಾಯಂ ಆಗಿತ್ತು ನನ್ನಿಂದ. ಹಾಗೆ ಎಲ್ಲರ ಜೊತೆ ಸಲೀಸಾಗಿ ಸ್ನೇಹ ಬೆಳೆಸಿದ್ದ ಶಂಕರ್ನಾಗ್ಗೆ ತಾನು ಸ್ಟಾರ್ ಎನ್ನುವ ಅಹಂ ಯಾವತ್ತೂ ತಲೆಗೆ ಇರಲಿಲ್ಲ.